ಕೊಡಗಿನಲ್ಲಿ ಚಾರಣಕ್ಕೆ ಹೋಗಿದ್ದಂತ ಟೆಕ್ಕಿ ಶರಣ್ಯ ಕೊನೆಗೂ ಸಹ ಪತ್ತೆಯಾಗಿದ್ದಾರೆ. ತಡಿಯಂಡಮೋಳ್ ಬೆಟ್ಟದಲ್ಲಿ ನಾಪತ್ತೆಯಾಗಿದ್ದಂತ ಯುವತಿಯ ರಕ್ಷಣೆ ಆಗಿದೆ. ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ತಡಿಯಂಡಮೋಳ್ ಬೆಟ್ಟದಲ್ಲಿ ಕಾಣೆಯಾಗಿದ್ದಂತಹ ನಾಪತ್ತೆಯಾಗಿದ್ದಂತಹ ಶರಣ್ಯ ಕೊನೆಗೂ ಸಹ ಸಿಕ್ಕಿದ್ದಾರೆ. ಚಾರಣಕ್ಕೆ ಹೋಗಿದ್ದಂತಹ ಶರಣ್ಯ ಅವರು ನಾಪತ್ತೆಯಾಗಿದ್ರು. ಅವ್ರದ್ದು ಟೀಮ್ ಏನು ಹೋಗಿತ್ತು, ಆ ಟೀಮ್ನಿಂದ ಅವರು ಬೇರ್ಪಟ್ಟಿದ್ರು. ದಾರಿ ತಪ್ಪಿ ಪಾಳು ಬಿದ್ದಂತ ಬಂಗಲೆಯಲ್ಲಿ ಶರಣ್ಯ ಅವರು ಉಳ್ಕೊಂಡಿದ್ರು. ಬಂಗಲೆಯಲ್ಲಿ ನಿತ್ರಾಣಗೊಂಡ ಸ್ಥಿತಿಯಲ್ಲಿ ಶರಣ್ಯ ಅವರನ್ನು ರಕ್ಷಣೆ ಮಾಡಲಾಗಿದೆ. 4 ದಿನಗಳಿಂದಲೂ ಸಹ ಪೊಲೀಸ್ ಇಲಾಖೆ, ಅರಣ್ಯ ಇಲಾಖೆ ಮತ್ತು ಅಲ್ಲಿನ ಸ್ಥಳೀಯ ಜನರೇನಿದ್ದಾರೆ ಅವರ ಒಂದು ಸಹಕಾರದಿಂದ ಅವರನ್ನು ಹುಡುಕುವ ಪ್ರಯತ್ನ ನಡೀತಾ ಇತ್ತು. ರಾಜ್ಯ ಸರ್ಕಾರಕ್ಕೆ ಧನ್ಯವಾದವನ್ನು ತಿಳಿಸಿದ್ದಾರೆ ಶಾಸಕ ಪೊನ್ನಣ್ಣ. ಕಾರ್ಯಾಚರಣೆ ಮಾಡಿದಂಥ ಅಧಿಕಾರಿ ಸಿಬ್ಬಂದಿಗೆ ಅರಣ್ಯ ಸಚಿವರಾದಂಥ ಈಶ್ವರ್ ಖಂಡ್ರೆಯವರು ಶಹಬಾಸ್ ಅಂದಿದ್ದಾರೆ. ಸೊ ಶರಣ್ಯ ನೋಡಿ, ಇವರೇ ಶರಣ್ಯ. 4 ದಿನಗಳ ಹಿಂದೆ ಇವರು ಚಾರಣಕ್ಕೆ ಅಂತ ಹೋಗಿದ್ರು. ಒಂದು ಟೀಮ್ ಜೊತೆಗೆ ಹೋಗಿರ್ತಾರೆ. ಆ್ಯಕ್ಚುಲಿ ಇವರು ಒಬ್ಬರೇ ಬಂದಿರ್ತಾರೆ. ಕೇರಳದವರು, ಇವರು ಕೇರಳ ಮೂಲದವರು, ಒಬ್ಬರೇ ಬಂದಿರ್ತಾರೆ. ಬಟ್ ಚಾರಣಕ್ಕೆ ಹೋಗುವಂಥ ಟೈಮ್ನಲ್ಲಿ ಒಂದು ಟೀಮ್ ಮಾಡ್ಕೊಂಡು ಹೋಗಿರ್ತಾರೆ. ಆದರೆ ಆ ಟೀಮ್ನಿಂದ ಇವರು ಬೇರ್ಪಟ್ಟಿರ್ತಾರೆ. ಅದಾದಮೇಲೆ ಇವರು ಎಲ್ಲಿ ಹೋದರು, ಯಾಕಂದರೆ ಅದು ದಟ್ಟಾರಣ್ಯ, ಅದು ತಡಿಯಂಡಮೋಳ್ ಅನ್ನುವಂಥದ್ದು 3ನೇ ಹೈಯೆಸ್ಟ್ ಪೀಕ್ ಇನ್ ಕರ್ನಾಟಕ. ಸೊ ಹಾಗಾಗಿ ಇವರನ್ನು ಹುಡುಕುವ ಕಾರ್ಯ ಇತ್ತಲ್ಲ, ಅದು ದೊಡ್ಡ ಸಾಹಸಮಯವಾಗಿತ್ತು. ಆದರೆ ಫೈನಲಿ ಅದೃಷ್ಟ ಚೆನ್ನಾಗಿತ್ತು, ಇವರು ಸಿಕ್ಕಿದ್ದಾರೆ. ಆ್ಯಂಡ್ ನೋಡಿ, 4 ದಿನಗಳಿಂದ ಅವರು ನಾಪತ್ತೆಯಾಗಿದ್ದಂಥದ್ದು. ಆದರೆ ಅವರ ಸದ್ಯದ ಪರಿಸ್ಥಿತಿ ನೋಡಿ, ತುಂಬ ಸುಸ್ತಾಗಿರುವ ರೀತಿಯಲ್ಲೋ, ನಿತ್ರಾಣಗೊಂಡಿರ್ತಕ್ಕಂಥ ರೀತಿಯಲ್ಲೋ, ಅಥವಾ ಆತಂಕ ಭರಿತರಾಗೋ, ಗಾಬರಿ ಆಗಿಯೋ ಅವರು ಕಂಡು ಬರ್ತಾ ಇಲ್ಲ. ಉತ್ಸಾಹ ಇದೆ ಅವರಲ್ಲಿ. ಅಂದರೆ ಆ ಉತ್ಸಾಹ ಏನಂದರೆ, ಅವರಿಗೆ ನಾನು ಮತ್ತೆ ವಾಪಸ್ ನಮ್ಮವರನ್ನು ಸೇರ್ಕೊಳ್ತೀನಿ, ಜನರು ನನ್ನನ್ನು ರಕ್ಷಣೆ ಮಾಡ್ತಾರೆ ಅನ್ನುವ ಒಂದು ಆತ್ಮವಿಶ್ವಾಸ ಇದ್ದ ಹಾಗೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಆ ನಗು ಅವ್ರ ಮುಖದಲ್ಲಿ ಕಾಣಿಸ್ತಾ ಇದೆ. ಸೊ ಮತ್ತು ಕುಟುಂಬಸ್ಥರೊಂದಿಗೆ ಅವರು ಮಾತನಾಡ್ತಾ ಇರ್ತಕ್ಕಂಥ ವಿಜುವಲ್ಸನ್ನು ಸಹ ತಾವು ಗಮನಿಸ್ತಾ ಇದ್ದೀರ. ನಿಜಕ್ಕೂ ಸಹ ಕಾರ್ಯಾಚರಣೆ ಮಾಡಿದಂಥ ಎಲ್ರಿಗೂ ಸಹ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕೆಂದರೆ ಅಷ್ಟು ದಟ್ಟ ಅರಣ್ಯದಲ್ಲಿ ಒಬ್ಬರು ಕಾಣೆ ಆಗ್ತಾರೆ ಅಂದರೆ ಅವರನ್ನು ಪತ್ತೆ ಹಚ್ಚುವಂಥದ್ದು ಇದೆಯಲ್ಲ. ಆ್ಯಂಡ್ ಮೋರ್ ಓವರ್ ಆ ಅರಣ್ಯದಲ್ಲಿ ಒಂದು ಬಂಗಲೆ ಇದೆ, ಆ ಬಂಗಲೆಯಲ್ಲಿ ಇವರು ಉಳ್ಕೊಂಡಿದ್ರಲ್ಲ, ಆ ಬಂಗಲೆ ಕಟ್ಟಿಸಿದ್ಯಾರು ಅನ್ನುವ ಸಹಜವಾಗಿರ್ತಕ್ಕಂಥ ಕುತೂಹಲದ ಪ್ರಶ್ನೆ ಕಾಡುತ್ತೆ. ಕೇರಳದಿಂದ ಕೊಡಗು ಜಿಲ್ಲೆಯ ತಡಿಯಂಡಮೋಳ್ ಚಾರಣಕ್ಕೆ ಆಗಮಿಸಿದ ಮತ್ತು ಆಗಮಿಸಿ ನಾಪತ್ತೆಯಾಗಿದ್ದ ಶರಣ್ಯ ಈಗ ಪತ್ತೆಯಾಗಿದ್ದಾರೆ, ಸುರಕ್ಷಿತವಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ ಅಂತೇಳಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಕೊಡಗು ಜಿಲ್ಲೆಯ ತಡಿಯಂಡಮೋಳ್ ಶಿಖರಕ್ಕೆ ಚಾರಣಕ್ಕಾಗಿ 2026 ಏಪ್ರಿಲ್ 2ನೇ ತಾರೀಕಿಗೆ ಅವರು ಬಂದಿದ್ರು. ಸುಮಾರು 15 ಚಾರಣಗಾರರೊಂದಿಗೆ ಅವರು ಚಾರಣಕ್ಕೆ ಹೋಗಿದ್ರು. ಸುಮಾರು 4 ಕಿಲೋಮೀಟರ್ ಚಾರಣ ಇತ್ತು. ಚಾರಣಗರೆಲ್ಲರೂ ಮೂಲ ನೆಲೆಗೆ ವಾಪಸ್ ಬಂದಂತಹ ಸಂದರ್ಭದಲ್ಲಿ ಅವರು ಬಂದಿರಲಿಲ್ಲ. ಅವರು ದೂರವಾಣಿ ಮುಖಾಂತರ ಹೋಮ್ ಸ್ಟೇಲಿ ವಾಸ ಮಾಡ್ತಾ ಇದ್ರು. ನನಗೆ ದಾರಿ ತಪ್ಪಿ ಹೋಗಿದೆ ಅಂತ ಅವರು ಸೂಚನೆಯನ್ನು ಕೊಟ್ಟಿದ್ರು. ಅದಾದ ತಕ್ಷಣ ನಮ್ಮ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕಾರ್ಯೋನ್ಮುಖರಾದರು. ಸುಮಾರು 5 ತಂಡವನ್ನು ಮಾಡಿ ಇವತ್ತು ಶೋಧ ಕಾರ್ಯಾಚರಣೆ ನಡೆಸಿದ್ರು. ಪೊಲೀಸರಿಗೂ ಅವರು ಮಾಹಿತಿಯನ್ನು ಕೊಟ್ಟಿದ್ರು. ನಾನು ದಾವಣಗೆರೆಯಲ್ಲಿ ಉಪಚುನಾವಣೆಯಲ್ಲಿ ವ್ಯಸ್ತನಾಗಿದ್ದಂತಹ ಸಂದರ್ಭದಲ್ಲಿ ನಮ್ಮ ಪಿಸಿಎಫ್ ಅವರು, ನಮ್ಮ ಹಿರಿಯ ಅಧಿಕಾರಿಗಳು ನನಗೆ ದೂರವಾಣಿ ಮುಖಾಂತರ ಮಾತನಾಡಿ ಈ ರೀತಿ ಆಗಿದೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟರು. ನಾನು ತತ್ಕ್ಷಣವೇ ಇವತ್ತು ಶೋಧ ಕಾರ್ಯ ಇವತ್ತು ನೀವೆಲ್ಲ ಒಳ್ಳೆ ರೀತಿಯಿಂದ ತಕ್ಷಣವೇ ಮಾಡಬೇಕು, ಮತ್ತೆ ಎಲ್ಲಿದ್ದಲ್ಲಿ ಆ ಒಂದು ಮಹಿಳೆಗೆ ಪತ್ತೆ ಹಚ್ಚಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದೆ. ನಿಮ್ಗೆ ಎಷ್ಟು ಜನ ಸಿಬ್ಬಂದಿಗಳ ಅವಶ್ಯಕತೆ ಬೇಕಾಗಿದೆ ಅದೆಲ್ಲವನ್ನೂ ತೆಗೆದುಕೊಳ್ಳಿ ಮತ್ತು ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಳ್ಳಿ ಅಂತ ಹೇಳಿ ನಾವು ಹೇಳಿದ್ದೇವೆ. 3 ದಿವಸಗಳಿಂದ ಟ್ರೆಕ್ಕಿಗೆ ಬಂದಂತ ಕೇರಳ ನಿವಾಸಿ ಶರಣ್ಯ ಕಾಣೆಯಾಗಿತ್ತು. ಅರಣ್ಯ ಇಲಾಖೆಯವರು, ಜಿಲ್ಲಾ ಪೊಲೀಸ್ ಇಲಾಖೆಯವರು ಮತ್ತು ರಾಜ್ಯದ ಎಲ್ಲ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಅರಣ್ಯ ಸಚಿವರು, ಗೃಹ ಸಚಿವರು ಎಲ್ಲರೂ ಕೂಡ ಇದರ ಬಗ್ಗೆ ಬಹಳ ಹೆಚ್ಚು ಚಿಂತನೆಗೊಳಗಾಗಿದ್ದು ಇವತ್ತು ಅದಕ್ಕೆ ಒಂದು ಸುಖ ಅಂತ್ಯ ನಾವೆಲ್ಲ ಕಂಡಿದ್ದೇವೆ. ಎಲ್ಲರ ಶ್ರಮೆಯಿಂದ ಇಲ್ಲಿಯ ಸ್ಥಳೀಯರು, ಅರಣ್ಯ ಇಲಾಖೆ ಸಿಬ್ಬಂದಿಯವರು, ಅಧಿಕಾರಿಗಳು, ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಎಲ್ಲರ ಒಂದು ಸಹಭಾಗಿತ್ವದಲ್ಲಿ
ಇವತ್ತು ಆ ಹೆಣ್ಮಗಳನ್ನ ಪತ್ತೆ ಮಾಡಿ ನನಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲದೆ ಕಾಡಿನಿಂದ ಹೊರಬಂದಿದ್ದಾರೆ. ಎಲ್ಲರೂ ಕೂಡ ಬಹಳ ಹೆಚ್ಚು ಸಂತೋಷದ. ಕಳೆದ 3 ದಿವಸಗಳಿಂದ ಬೆಟ್ಟಿಗೆ ಬಂದಂತ ಕೇರಳ ನಿವಾಸಿ ಶರಣ್ಯ ಕಾಣೆಯಾಗಿತ್ತು. ಅರಣ್ಯ ಇಲಾಖೆಯವರು ಜಿಲ್ಲಾ ಓಕೆ, ನಿಜಕ್ಕೂ ವೀಕ್ಷಕರು ಇದು ಒಂದು ರೀತಿಯಾಗಿ ಆಶ್ಚರ್ಯಕರವಾಗಿರ್ತಕ್ಕಂಥ ಒಂದು ರೆಸ್ಕ್ಯೂ ಆಪರೇಷನ್ ಅಂತಲೇ ಹೇಳಬೇಕಾಗುತ್ತೆ. ಯಾಕೆಂದರೆ ಅಷ್ಟು ಈಸಿಯಾಗಿರಲಿಲ್ಲ ಈ ಒಂದು ರಕ್ಷಣಾ ಕಾರ್ಯಾಚರಣೆ. ಅಷ್ಟು ದಟ್ಟವಾಗಿರ್ತಕ್ಕಂಥ ಅರಣ್ಯದಲ್ಲಿ ಶರಣ್ಯವರು ಒಬ್ಬರೇ, ಆಮೇಲೆ ಅವರೇನು ಅಜಾನುಬಾಹು ಅಲ್ಲ, ಸಿಕ್ಕಾಪಟ್ಟೆ ಎತ್ತರವಾಗಿ ನೋಡ್ಲಿಕ್ಕೆ ಸಿಕ್ಕಾಪಟ್ಟೆ ಕಾಣಿಸ್ತಾರೆ, ನೋಡಿದ ತಕ್ಷಣ ಕಾಣಿಸ್ತಾರೆ ಅಂತಲೇ ಹೇಳಲಿಕ್ಕೂ ಅವ್ರು ನೋಡ್ಲಿಕ್ಕೆ ಆ ರೀತಿಯಾಗಿಲ್ಲ. ಬಟ್ ಸ್ಟಿಲ್ ಅಷ್ಟು ದಟ್ಟಾರಣ್ಯದಲ್ಲಿ ಅವರು ಸಿಕ್ಕಿದ್ದಾರೆ ಅಂದರೆ ನಿಜಕ್ಕೂ ಸಹ ಕಾರ್ಯಾಚರಣೆ ಮಾಡಿದಂತಹ ಪ್ರತಿಯೊಬ್ಬರಿಗೂ ನಾವು ಹ್ಯಾಟ್ಸ್ ಆಫನ್ನು ಹೇಳಲೇಬೇಕು. ಅದರ ಭಾಗವಾಗಿ ನೋಡಿ, ಪೊನ್ನಣ್ಣವರಾಗಿರಬಹುದು ಮತ್ತು ಅರಣ್ಯ ಸಚಿವರಾಗಿರುವಂಥ ಈಶ್ವರ್ ಖಂಡ್ರೆಯವರಾಗಿರ್ಬೋದು, ಈ ಒಂದು ರೆಸ್ಕ್ಯೂ ಆಪರೇಷನ್ನಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅವರಿಗೆ ಧನ್ಯವಾದವನ್ನು ಹೇಳಿದ್ದಾರೆ. ಓಕೆ, ಈಗ ಆದಿವಾಸಿ ಮುಖಂಡರಾಗಿರುವಂಥ ಕುಡಿಯರ ಮುತ್ತಪ್ಪ ಅವರಿದ್ದಾರೆ. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಎಸ್ ಸರ್, ತಾವಿದ್ರಾ ಸರ್ ರೆಸ್ಕ್ಯೂ ಆಪರೇಷನಲ್ಲಿ? ತಾವಿದ್ರಾ ಸರ್ ರೆಸ್ಕ್ಯೂ ಆಪರೇಷನಲ್ಲಿ, ರಕ್ಷಣಾ ಕಾರ್ಯಾಚರಣೆಯಲ್ಲಿ ತಾವಿದ್ರಾ ಸರ್? ಹೌದು ಸರ್, ಹೌದು ಹೌದು. ಹೆಂಗ್ ನಡೀತು ಸರ್ ಈ ಕಾರ್ಯಾಚರಣೆ? ಹೆಂಗ್ ಮಾಡಿದ್ರಿ ತಾವು? ಇಲ್ಲ, ನನಗೆ 2ನೇ ತಾರೀಕು ಒಂದು 4 ಗಂಟೆಗೆ ಸುದ್ದಿ ಬಂತು, ಈಗ ನಮ್ಮ ಬೆಟ್ಟದಲ್ಲಿ ಒಂದು ಹೆಣ್ಮಗಳು ಕಾಣೆಯಾಗಿದೆ ಅಂತೇಳಿ. ಓಕೆ. ತದನಂತರ ನಾವು ನಮ್ಮ ಜನಾಂಗದ ಯುವಕರಿಗೆಲ್ಲ ಮಾಹಿತಿ ತಿಳಿಸಿ ನಾವು ಅವತ್ತೇ 4:45 ಗಂಟೆಗೆ ತೆರಳಿದೆವು. ಅಲ್ಲಿಂದ ಯಾರನ್ನ ಒಂದು 8 ಗಂಟೆ ತನಕ ನಾವು ಸುತ್ತಾಡಿದ್ದೇವೆ ಬೆಟ್ಟದ ಸುತ್ತು. ಓಕೆ. ಸಿಕ್ಕಿಲ್ಲ. ಮತ್ತೆ ಚೆಕ್ ಪೋಸ್ಟ್ ತನಕ ಬಂದು 8 ಗಂಟೆಗೆ ನಾನು ನಾಪೋಕಲ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿದೆ. ತಕ್ಷಣ SI ಅವರು ಕಾರ್ಯಪ್ರವೃತ್ತವಾಗಿ ಬಂದ್ರು. ಮತ್ತೆ ನಾವು ಬೆಟ್ಟಕ್ಕೆ ಹೋಗಿದ್ದೆವು. 12 ಗಂಟೆಗೆ ಬಂದೆವು. 12 ಗಂಟೆಗೆ ಬರ್ಬೇಕಾದ್ರೆ ಮತ್ತೆ ಫಾರೆಸ್ಟ್ ಇಲಾಖೆಯ ಡ್ರೋನ್ ಎಲ್ಲ ತಂದು 12 ಗಂಟೆ ಮೇಲೆ ಬೆಟ್ಟಕ್ಕೆ ಹೋಗಿ ಬೆಳಗಿನ ಜಾವ 4-4:30 ಗಂಟೆ ತನಕ ಹುಡುಕಿದ್ದಾರೆ, ಸಿಗ್ಲಿಲ್ಲ. ಮಾರನೇ ದಿವಸ ಮತ್ತೆ ನಾವು ಒಂದು 8-9 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ, ಸಿಕ್ಲಿಲ್ಲ. ಸಾಯಂಕಾಲ ತನಕ 2 ದಿವಸ ಸಿಕ್ಕಿಲ್ಲ ಅಂದಾಗ ನಮ್ಮ ಬುಡಕಟ್ಟು ಜನರು ಎಲ್ಲರೂ ಸೇರಿ ನಮ್ಮ ಐನ್ ಮನೆಯಲ್ಲಿ ಸೇರಿ ನಾವೊಂದು ಹರಕೆ ಕಟ್ಕೊಂಡಿದ್ದೀವಿ ದೇವ್ರಿಗೆ. ಹರಕೆ ಕಟ್ಕೊಂಡು ಆ ದಿವಸ ಇಡೀ ಹುಡುಗಿ ಸಿಕ್ಲಿಲ್ಲ. ಮತ್ತೆ ನಿನ್ನೆ ದಿವಸ 6:30 ಗಂಟೆಗೆ ನಮ್ಮ ದೇವರ ಕಾಡಿಗೆ ನುಗ್ಗಿದ್ದೀವಿ ನಾವು. ಆ ದೇವರ ಕಾಡ ನಮ್ಗೆ ರಾತ್ರಿನೇ ಒಂದು ಸಂಶಯ ಬಂತು. ದೇವರ ಕಾಡಲ್ಲಿ ಈಗ ದೇವ್ರ ಕಟ್ಟು ಬಿದ್ದಿದೆ, ಪೊನ್ನಂಗಲ್ ತಂದಿದ್ದು. ಅದರಿಂದ ದೇವರ ಕಾಡು ಒಳಗಡೆ ಈ ಸಮಯದಲ್ಲಿ ಒಬ್ಬಳೇ ಆಗಲಿ, ಹೆಣ್ಮಕ್ಳೇ ಆಗಲಿ, ಗಂಡ್ಮಕ್ಳೇ ಆಗಲಿ 6 ಗಂಟೆ ಮೇಲೆ ಅರಣ್ಯದೊಳಗೆ ಇದ್ರೆ ಅದು ಕಾಣ ಸಿಕ್ಕಿಲ್ಲ. ದೇವ್ರು ಏನಾದ್ರು ಮಾಯ ಮಾಡಿ ಇಟ್ಟಿರ್ತಾರೆ ಅಂತೇಳಿ ನಮ್ಮ ಪೂರ್ವದಿಂದಲೇ ಬಂದ ನಂಬಿಕೆ. ಅದರಂತೆ ನಾವು ದೇವರಿಗೆ ಹರಕೆ ಹೊತ್ಕೊಂಡು ದೇವರ ಸ್ಥಾನಕ್ಕೆ ಹೋಗಿ ಅಲ್ಲಿ ಅಡ್ಡ ಬಿದ್ದು ಹುಡುಕಿದೆವು. ಅಷ್ಟರೊಳಗೆ ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆ, ಬೇರೆ ಬೇರೆ ಇಲಾಖೆಯ ಸಿಬ್ಬಂದಿಗಳು ಎಲ್ಲರೂ ಬಂದ್ರು. ಪುಣ್ಯಕ್ಕೆ ನಮ್ಮವ್ರಿಗೆ ಅಯ್ಯಪ್ಪ ಅಂತ ಅವ್ರಿಗೆ ಕಾಣ ಸಿಕ್ಕಿದೆ. ನಿನ್ನೆ ಸಾಯಂಕಾಲ ಒಂದು 5:30 ಗಂಟೆ 5:45 ಗಂಟೆ ಸಮಯಕ್ಕೆ ಅವಳ ಸಿಕ್ಕಿದೆ ಸರ್. ಓಕೆ ಮುತ್ತಪ್ಪ ಅವರೇ, ಥ್ಯಾಂಕ್ ಯು ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕೆ.